ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗಿಂದಾನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೆ ನಾನು ಅಲಾರಾಮ್ ಇಟ್ಕೊಂಡಿರಲಿಲ್ಲ, ಹಾಗಾಗಿ ಲೇಟಾಗೇ ಎದ್ದಿದ್ದೀನಿ. ಎದ್ಬಿಟ್ಟು ಅಡುಗೆ ರೂಮಿಗೆ ಬಂದು ನಾನು ಪಾತ್ರೆ ಎಲ್ಲ ನೈಟೇ ತೊಳೆದು ಇಟ್ಬಿಟ್ಟಿದ್ನಲ್ಲ, ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನೈಟೇ ಎಲ್ಲ ಜೋಡಿಸಿ ಇಟ್ಕೊಳ್ಳೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ನೀರೆಲ್ಲ ಹಾಗೆ ಇರುತ್ತೆ ಅಲ್ವಾ, ಹಾಗಾಗಿ ಮಾರ್ನಿಂಗ್ ಟೈಮ್ ಎದ್ದು ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಇವಾಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಮಗಳಿಗೆ ಸ್ಕೂಲಿಗೆ ಬೇರೆ ಕಳಿಸ್ಬೇಕು, ತಿಂಡಿ ಏನೂ ಮಾಡಿಲ್ಲ. ಸೊ ತಿಂಡಿನೂ ಇವಾಗ ಬೇಗ ಮಾಡ್ಕೋಬೇಕು. ನಾನು ಸ್ವಲ್ಪ ಲೇಟೇ ಆಗಿಬಿಟ್ಟಿದೆ ಇವತ್ತು. ಪಾಪು ಎದ್ದೋಳಷ್ಟರಲ್ಲಿ ನಾನು ಎಲ್ಲ ಕೆಲಸ ಮಾಡಿ ಮುಗಿಸ್ಕೋಬೇಕು. ಇವಾಗ ಮಾರ್ನಿಂಗ್ ನನ್ನ ಬ್ಯುಸಿ ರೂಟೀನ್ ಯಾವ ರೀತಿಯಾಗಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ವಿಡಿಯೋ ಮಾಡ್ತಾನೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ, ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ. ಟೈಮ್ ಯಾವ ರೀತಿಯಾಗಿ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ನಾವು ಬೇಗ ಕೆಲಸಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಹಾಗೆ ನಾನು ಸ್ಟೋರೇಜ್ ಬಾಕ್ಸ್ಗಳನ್ನು ಕೂಡ ಅವತ್ತೇ ಎಲ್ಲ ತರಕಾರಿ ಖಾಲಿ ಆಗಿದ್ದರೆ ಆವಾಗಲೇ ನಾನು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಇಲ್ಲ ಒಂದೇ ಸರಿ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಹಾಗಾಗಿ ಸ್ವಲ್ಪ ಇದ್ದಾಗಲೇ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ನೈಟೇ ಸ್ವಲ್ಪ ತರಕಾರಿಗಳೆಲ್ಲ ಖಾಲಿ ಆಗಿತ್ತು, ಹಾಗಾಗಿ ಸ್ಟೋರೇಜ್ ಬಾಕ್ಸ್ಗಳನ್ನೆಲ್ಲನೂ ತೊಳೆದಿಡೋಣ ಅಂತ ಅದನ್ನು ಕೂಡ ಎಲ್ಲನೂ ತೊಳೆದು ಇಟ್ಟಿದ್ದೆ ನಾನು. ಅದು ಕೂಡ ಫುಲ್ ಡ್ರೈ ಎಲ್ಲ ಆಗಿದೆ, ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಸ್ವಲ್ಪ ಕೆಲಸಗಳು ಇದ್ದಾಗಲೇ ಮುಗಿಸ್ಕೊಂಡ್ಬಿಟ್ರೆ ನಮಗೆ ಕೆಲಸ ಮಾಡೋದು ಹೆವಿ ಅಂತ ಅನಿಸೋದಿಲ್ಲ. ಸ್ವಲ್ಪ ಕೆಲಸ ಅಲ್ವಾ, ಕೆಲಸ ಮಾಡಿ ಮುಗಿಸ್ಕೋಬೋದು ಅನ್ನೋದು ನಮ್ಮ ತಲೆಯಲ್ಲೂ ಕೂಡ ಇರುತ್ತೆ. ನಮಗೂ ಕೆಲಸ ಮಾಡೋದಕ್ಕೆ ಖುಷಿನೂ ಇರುತ್ತೆ. ಸ್ವಲ್ಪ ಜಾಸ್ತಿ ಕೆಲಸಗಳು ಇದ್ದರೆ ಅಯ್ಯೋ ಯಾವಾಗ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಇದ್ದಾಗಲೇ ಮುಗಿಸ್ಕೊಂಡ್ಬಿಟ್ರೆ ಇದೇನು ಸ್ವಲ್ಪನೇ ಕೆಲಸ ಅಲ್ವಾ, ಮಾಡಿ ಮುಗಿಸ್ಕೋಬೋದು, ಯಾವಾಗಾದರೂ ಮಾಡ್ಕೋಬೋದು ಅನ್ನೋದು ನಮ್ಮ ತಲೆಯಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೆಲಸಗಳು ಇದ್ದಾಗಲೇ ಎಲ್ಲನೂ ಸ್ವಲ್ಪ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ನಮಗೂ ಒಳ್ಳೆಯದು. ಇವತ್ತು ತಿಂಡಿಗೆ ನಾನು ಪ್ಲೈನ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಏನೂ ಇಲ್ಲ ಅಂದಾಗ ಈ ರೀತಿಯಾಗಿ ಪ್ಲೈನ್ ರೈಸ್ನ ಮಾಡ್ಕೋಬಹುದು. ಬರೀ ಒಂದು ಟೊಮಾಟೊ, ಒಂದು ಈರುಳ್ಳಿ ಇದ್ದರೆ ಸಾಕು, ನಾವು 5 ನಿಮಿಷದಲ್ಲಿ ನಾವು ಈ ರೆಸಿಪಿನ ಮಾಡ್ಕೋಬೋದು. ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ, ಬೇಗ ತಿಂಡಿ ಮಾಡ್ಕೋಬೇಕು ಅಂತ ಏನಾದರೂ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನು ಶೇಂಗಾ ಬೀಜ ಹಾಕಿ ಅದನ್ನು ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಎಣ್ಣೆಯಲ್ಲಿ ನಾವು ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನಾನು ಬಿಸಿನೀರನ್ನ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಅಡುಗೆ ಮಾಡ್ಕೊಳ್ತಾನೆ ಈ ರೀತಿಯಾಗಿ ನಾನು ಡಿಟಾಕ್ಸ್ ಡ್ರಿಂಕ್ ಏನಾದರೂ ಇದ್ದರೆ ಮಾಡಿ ಕುಡಿತೀನಿ. ಟೈಮ್ ಇಲ್ಲ ಅಂದಾಗ ಈ ರೀತಿಯಾಗಿ ನಾನು ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆಗಿದೆ. ಕಟ್ ಮಾಡಿರುವಂಥ ಟೊಮಾಟೊ ಹಾಕಿ ಅದನ್ನು ಕೂಡ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನಿಲ್ಲಿ ನನ್ನ ಮಗಳು ರೈಸ್ ಐಟಮ್ ತಿನ್ನಲ್ಲ, ಹಾಗಾಗಿ ಅವಳಿಗೆ ಫಡ್ ಮಾಡೋಣ ಅಂತ ಫಡ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿದೆ, ಟೈಮ್ ಇಲ್ಲ, ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಅವಳಿಗೆ ಕೂಡ ತಿಂಡಿ ಮಾಡ್ತಾ ಇದ್ದೀನಿ ಸೈಡಿಗೆ. ಟೊಮಾಟೊ ಸಾಫ್ಟಾಗಿ ಬೆಂದಿದೆ. ನಂತರ ನಾನು ಇದಕ್ಕೆ ರಾತ್ರಿ ತುಂಬಾ ಅನ್ನ ಉಳಿದಿತ್ತು, ಹಾಗಾಗಿ ರಾತ್ರಿ ಉಳಿದಿರುವಂಥ ಅನ್ನದಲ್ಲೇ ಪ್ಲೈನ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಖಾರದ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ನಂತರ ನಾನು ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋವಂಥ ಶೇಂಗಾ ಬೀಜ, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನೆಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರೈಸ್ನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಏನೂ ತರಕಾರಿ ಇಲ್ಲ ಅಂದಾಗ ಈ ರೀತಿ ಮಾಡ್ಕೋಬೋದು. ನಂತರ ಅರ್ಧ ಲಿಂಬೆಹಣ್ಣಿನ ರಸನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 10 ಮಿನಿಟ್ ಇದ್ದರೆ ಸಾಕು, ಈ ರೆಸಿಪಿನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಈ ರೈಸ್ ಅಂತೂ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಎಲ್ಲ ಟೈಮ್ ಒಂದೇ ಥರ ಇರಲ್ಲ, ಒಂದೊಂದು ಸತಿ ನಮ್ಮ ಟೈಮಿಗೆ ತರಕಾರಿನೂ ಮನೇಲಿ ಇರಲ್ಲ. ಸೊ ಹಾಗಾಗಿ ಈ ರೆಸಿಪಿನ ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ನಂತರ ನನ್ನ ಮಗಳು ಕೂಡ ಇದ್ದಿದ್ಲು, ಅವಳಿಗೂ ಕೂಡ ಸ್ಕೂಲಿಗೆ ಕಳಿಸೋಣ ಅಂತ ಸ್ನಾನ ಮಾಡಿಸ್ಕೊಂಡು ಬಂದು ಅವಳಿಗೂ ರೆಡಿ ಮಾಡಿ ಮತ್ತು ಅವಳಿಗೆ ತಿಂಡಿ ತಿನ್ನೋಕ್ಕೆ ಕೊಟ್ಟು ನಂತರ ನಾನು ಸ್ವಲ್ಪ ಬಟ್ಟೆಗಳು ವಾಷಿಂಗ್ ಮಿಷಿನಿಗೆ ಹಾಕೋದಿತ್ತು, ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗಳು ವಾಷಿಂಗ್ ಮಿಷಿನಲ್ಲಿ ಏನಾದರೂ ಆಟ ಆಡೋ ಸಾಮಾನನ್ನ ಬಿಸಾಕಿರ್ತಾಳೆ, ಹಾಗಾಗಿ ಚೆಕ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಯಾವಾಗಲೂ. ಒಂದೊಂದು ಸತಿ ರಿಮೋಟ್ ಎಲ್ಲ ಹಾಕಿರ್ತಾಳೆ, ಸೊ ಹಾಗಾಗಿ ಚೆಕ್ ಮಾಡಿಬಿಟ್ಟೆ ಹಾಕ್ತೀನಿ.
ಇವತ್ತು ಕೂಡ ಅಷ್ಟೇ ಏನೋ ಕಾಯಿನನ್ನು ಹಾಕಿದ್ಲು, ಹಾಗಾಗಿ ಅದನ್ನು ಕೂಡ ತೆಗೆದಿಟ್ಬಿಟ್ಟು ನಂತರ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಗೊತ್ತಾಗಲ್ಲ, ಆಟ ಆಡ್ತಾ ಏನಾದರೂ ಹಾಕಿಬಿಡ್ತಾರೆ, ಅವ್ರಿಗೆ ಅಷ್ಟೊಂದು ನೆನಪಿರಲ್ಲ. ಸೊ ನಾವು ನೆನಪು ಮಾಡಿ ತೆಗೆದಿಟ್ರೆ ಒಳ್ಳೆಯದು. ನಂತರ ಪಾಪುನ್ನು ಕೂಡ ಎದ್ದಿದ್ದ, ಅವನಿಗೂ ಕೂಡ ರೂಮಿಂದ ಆಚೆ ಕರ್ಕೊಂಡ್ಬಂದು ಸ್ವಲ್ಪ ಹೊತ್ತು ಅವನಿಗೂ ಕೂಡ ಆಟ ಆಡಿಸ್ದೆ. ಎದ್ದ ತಕ್ಷಣವೇ ಅವನಿಗೆ ಕೆಳಗಡೆ ಆಟ ಆಡೋಕ್ಕೆ ಬಿಟ್ಟರೆ ಅಳ್ತಾನೆ, ನನಗೂ ಏನೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಸಿ, ಇವತ್ತು ಕೂಡ ನಾನು ಬಾಗಿಲಿಗೆ ನೀರು ಹಾಕಿರಲಿಲ್ಲ, ಸ್ವಲ್ಪ ಬೇಗ ಇದ್ದಿರಲಿಲ್ಲ. ಹಾಗಾಗಿ ಇಬ್ಬರಿಗೂ ಕೂಡ ಆಟ ಆಡೋಕ್ಕೆ ಬಿಟ್ಟು ನಂತರ ನಾನು ಕಸನ ಗುಡಿಸ್ಕೊಳ್ತಾ ಇದ್ದೀನಿ ಹೊರಗಡೆ. ಮಕ್ಕಳು ಕೂಡ ಅಷ್ಟೇ ಒಂದು ಕಡೆ ಇರಲ್ಲ, ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಬರ್ತಾರೆ. ಸೊ ಹೊರಗಡೆ ಕಸ ಗುಡಿಸ್ತಿದ್ದೀನಿ, ಅಲ್ಲಿಗೂ ಕೂಡ ಬಂದರು. ನಂತರ ಕೆಲಸ ಎಲ್ಲ ಮುಗಿಸ್ಕೊಂಡೆ ನನ್ನ ಮಗಳಿಗೂ ಕೂಡ ಸ್ಕೂಲಿಗೆ ಕಳಿಸ್ದೆ. ನಂತರ ನಾನು ಕೂಡ ತಿಂಡಿನ ತಿಂದೆ. ಈ ರೈಸ್ ಅಂದರೂ ತುಂಬಾ ಚೆನ್ನಾಗಿತ್ತು, ತರಕಾರಿ ಏನೂ ಇರಲಿಲ್ಲ ಅಂದ್ರೂ ಸಖತ್ತಾಗಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ನಂದೆಲ್ಲ ತಿಂಡಿ ಆದಮೇಲೆ ನಾನು ಪಾಪುಗೂ ಕೂಡ ತಿಂಡಿನ ತಿನ್ನಿಸ್ತಾ ಇದ್ದೀನಿ. ಒಂದು ಕಡೆ ಕೂರಲ್ಲ ತಿಂಡಿ ತಿನ್ನೋಕ್ಕೆ, ಮನೆಯೆಲ್ಲ ಓಡಾಡ್ತಾನೆ. ಅವನು ಎಲ್ಲೆಲ್ಲಿ ಹೋಗ್ತಾನೋ ಹಾಗೆ ನಾನು ಕೂಡ ಓಡಾಡಿಕೊಂಡು ತಿಂಡಿನ ತಿನ್ನಿಸ್ದೆ. ನಂತರ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಚಿಂಟುನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನಿಗೂ ಕೂಡ ಅಷ್ಟೇ, ಆಚೆ ಕರ್ಕೊಂಡು ಹೋದರೆ ತುಂಬಾ ಖುಷಿ ಪಡ್ತಾನೆ. ಹಾಗಾಗಿ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಸಿಲು ಬೇರೆ ಬಂದಿತ್ತಲ್ವ, ಬೆಳಗಿನ ಬಿಸಿಲಿಗೆ ನಿಂತ್ಕೊಂಡ್ರೆ ನಮಗೂ ಕೂಡ ಒಳ್ಳೆಯದು. ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದೆ. ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಒಂದು ಕಡೆ ಸುಮ್ಮನೆ ಇರಲ್ಲ, ಕೆಳಗಡೆ ಎಲ್ಲ ಬಿಡಬೇಕು ಆಟ ಆಡೋದಕ್ಕೆ. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದು ಪಾಪುಗೂ ಕೂಡ ಮಲಗೋ ಟೈಮ್ ಬೇರೆ ಆಗಿತ್ತು, ಹಾಗಾಗಿ ಪಾಪುಗೂ ಮಲಗಿಸ್ಬಿಟ್ಟು ನಂತರ ನಾನು ಅವತ್ತು ಖರ್ಜೂರ ಚಾಕ್ಲೇಟ್ ಬರ್ಫಿನ ಮಾಡಿದ್ದೆ ಅಲ್ವಾ, ಅದನ್ನು ನನ್ನ ಮಗಳು ಮತ್ತೆ ಮಾಡಿಕೊಡು ಅಂತ ಕೇಳಿದ್ಲು. ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಿದ್ದೀನಿ. ಡೈಲಿ ಒಂದೇ ಥರ ಮಾಡಿಕೊಟ್ರೆ ಏನು ಚೆನ್ನಾಗಿರುತ್ತೆ. ಇವತ್ತು ಬೇರೆ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂತ ಇವತ್ತು ಬೇರೆ ಥರ ಡಿಫ್ರೆಂಟಾಗಿ ರೆಸಿಪಿನ ಮಾಡ್ತಾಯಿದ್ದೀನಿ. ಏನಿಲ್ಲ, ಖರ್ಜೂರನೇ ಬಳಸಿಬಿಟ್ಟು ನಾನು ಲಾಡುನ ಮಾಡ್ತಾಯಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಒಂದು ಕಡಾಯಿನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನಾನು ಖರ್ಜೂರ ಸ್ವೀಟಾಗಿರುತ್ತೆ ಅಂತ ಅರ್ಧ ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಕರಗಲಿಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಂತರ ಬೆಲ್ಲ ಹದ ಬಂದಮೇಲೆ ನಾವು ನೋಡಿ ಈ ರೀತಿಯಾಗಿ ಹದಕ್ಕೆ ಬಂದಮೇಲೆ ಚೆಕ್ ಮಾಡಿ ನೋಡ್ಕೋಬೇಕು ಹದ ಬಂದಿದೆ ಇಲ್ಲವೋ ಅಂತ. ನೋಡಿಬಿಟ್ಟು ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋವಂಥ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರನ ಹಾಕಿಬಿಟ್ಟು ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಎಲ್ಲನೂ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ನಂತರ ಶೇಂಗಾ ಬೀಜ ಹಾಗೆ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ದರೆ ಏಲಕ್ಕಿನೂ ಹಾಕೋಬೋದು, ನಾನು ಏಲಕ್ಕಿನ ಹಾಕ್ಕೊಳ್ತಾ ಇಲ್ಲ. ಬೆಲ್ಲದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಹಾಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಡಬೇಕು. ನಂತರ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ, ಈ ರೀತಿಯಾಗಿ ಸಣ್ಣ ಉಂಡೆಗಳು ಮಾಡ್ಕೋಬೇಕು. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಲ್ಲ ಇರುತ್ತೆ ಅಲ್ವಾ, ಸ್ವಲ್ಪ ಕೈಗೆ ಅಂಟತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡು ನಂತರ ಉಂಡೆಗಳು ಮಾಡಿಕೊಂಡು ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ. ಎಳ್ಳನ್ನು ಸ್ವಲ್ಪ ಲಾಡು ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಡೆಕೋರ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡತ್ತೆ. ಬೇಕಿದ್ದರೆ ಮೇಲ್ಗಡೆ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕೋಬೋದು. ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ, ಚೆನ್ನಾಗೂ ಕೂಡ ಕಾಣಿಸುತ್ತೆ. ಖರ್ಜೂರ ಲಾಡು ರೆಡಿ ಆಗಿಬಿಡುತ್ತೆ ಅಷ್ಟೇ, ತುಂಬಾ ಸಿಂಪಲ್. ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.